ಪ್ರಪಂಚದ ಭೂಗೋಳಶಾಸ್ತ್ರ. ಸೌರವ್ಯೂಹ ಸೋಲಾರ್ ಸಿಸ್ಟಮ್. ಸೂರ್ಯ ಮತ್ತು ಅದರ ಸಂಸಾರವನ್ನು ಸೌರವ್ಯೂಹ ಎಂದು ಕರೆಯುತ್ತಾರೆ. ಇದು ಸೂರ್ಯ, ಅದರ 9 ಗ್ರಹಗಳು, ಆ ಗ್ರಹಗಳ ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮುಂತಾದವುಗಳನ್ನು ಒಳಗೊಂಡಿದೆ. ಸೌರವ್ಯೂಹದ ಮಾದರಿಗಳು. ಗ್ರಹಗಳ ಚಲನೆಯನ್ನೇನೋ ಕೆಪ್ಲರ್ನ ಗ್ರಹಗಳ ಚಲನೆಯ ನಿಯಮದ ಆಧಾರದಿಂದ ಗುರುತಿಸಲಾಯಿತು. ಆದರೆ ಇವುಗಳ ಕೇಂದ್ರ ಯಾವುದೆಂಬುದರ ಬಗ್ಗೆ ಆರಂಭದಲ್ಲಿ ಜಿಜ್ಞಾಸೆ ಇತ್ತು. ಇದರ ಬಗ್ಗೆ ಅನೇಕ ವಾದಗಳು ಮಂಡಿಸಲ್ಪಟ್ಟವು. ಆದರೆ ಸೌರವ್ಯೂಹದ ಮಾದರಿಗಳ ಬಗ್ಗೆ ವಿವರಿಸಿದ ವಾದಗಳಲ್ಲಿ ಬಹುಮುಖ್ಯವಾದದ್ದು 2 ವಾದಗಳು. ಭೂಕೇಂದ್ರ ವ್ಯವಸ್ಥೆ, ಜಿಯೋ-ಸೆಂಟರ್ಡ್ ಲಾ. ನಮ್ಮ ಭಾರತೀಯ ಪಂಚಾಂಗದಲ್ಲಿ ನವಗ್ರಹಗಳ ಪ್ರಸ್ತಾಪವಿದೆ. ಹಾಗೆಯೇ ಪ್ರಾಚೀನ ಗ್ರೀಕರು ಸಹ ಭೂಕೇಂದ್ರ ವ್ಯವಸ್ಥೆಯಲ್ಲಿಯೇ ನಂಬಿಕೆ ಇಟ್ಟಿದ್ದರು. ಇದರ ಪ್ರಕಾರ ಭೂಮಿಯೇ ಸೌರವ್ಯೂಹದ ಕೇಂದ್ರ. ಭೂಮಿ ಮಧ್ಯದಲ್ಲಿ ಅಚಲವಾಗಿ ನಿಂತಿದ್ದು, ಉಳಿದೆಲ್ಲ ಆಕಾಶಕಾಯಗಳು ಅದರ ಸುತ್ತ ಸುತ್ತುವ ಮಾದರಿಯನ್ನು ಭೂಕೇಂದ್ರೀಯ ಮಾದರಿ ಎನ್ನುವರು. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಟಾಲೆಮಿ. ಮುಂದೆ ಅನೇಕ ಶತಮಾನಗಳವರೆಗೂ ಈ ಅಭಿಪ್ರಾಯವು ಹಾಗೆಯೇ ಉಳಿಯಿತು. ನಾವು ಭೂಮಿಯಿಂದ ವೀಕ್ಷಿಸಿದಾಗ ಭೂಮಿಯು ಚಲನೆ ಇಲ್ಲದೆ ಸ್ಥಿರವಾಗಿದ್ದು, ಸೂರ್ಯನ ಸಮೇತ ಉಳಿದ ಆಕಾಶಕಾಯಗಳು ಭೂಮಿಯ ಸುತ್ತ ಸುತ್ತುತ್ತಿರುವಂತೆ ಗೋಚರವಾಗುತ್ತಿರುವುದು ಇಂದಿಗೂ ಪ್ರಸ್ತುತವಾಗಿದೆ. ಸೂರ್ಯ ಕೇಂದ್ರ ಸಿದ್ಧಾಂತ, ಸನ್ ಸೆಂಟರ್ಡ್ ಲಾ. ಈ ಸಿದ್ಧಾಂತದ ಪ್ರಕಾರ ಸೂರ್ಯನೇ ಸೌರವ್ಯೂಹದ ಕೇಂದ್ರವಾಗಿದ್ದು, ಭೂಮಿಯನ್ನೊಳಗೊಂಡಂತೆ ಉಳಿದ ಗ್ರಹಗಳು ಮತ್ತು ಉಪಗ್ರಹಗಳೆಲ್ಲವೂ ಸೂರ್ಯನ ಸುತ್ತಲೂ ಸುತ್ತುತ್ತಿವೆ. ಆದರೆ ಈ ಸಿದ್ಧಾಂತವನ್ನು ಒಪ್ಪಲು ಯಾರೂ ಸಹ ಸಿದ್ಧವಿರಲಿಲ್ಲ. ಅನೇಕ ಧಾರ್ಮಿಕ ಮುಖಂಡರು ಈ ಸಿದ್ಧಾಂತಕ್ಕೆ ಪ್ರಬಲವಾದ ವಿರೋಧಿಗಳಾದರು. ಏಕೆಂದರೆ ಬಹುತೇಕ ಧರ್ಮಗಳ ಪ್ರಕಾರ ಭೂಮಿಗೆ ಸೂರ್ಯ ಚಂದ್ರರು ದೇವರುಗಳಿದ್ದಂತೆ. ನಮ್ಮ ಭೂಮಿಗೆ ಬೇಕಾದ ಶಾಖ ಮತ್ತು ಬೆಳಕನ್ನು ಒದಗಿಸುವ ಆ ದೇವರು ಸೂರ್ಯನ ಭೂಮಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಾನೆ. ಭೂಮಿಯ ಒಂದೇ ಕಡೆ ಸ್ಥಿರವಾಗಿದೆ. ನಮ್ಮ ಕಣ್ಣಿಗೆ ಕಾಣುವುದು ಸಹ ಇದೇ ಆಗಿದೆ. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರೆಂದರೆ ಕೋಪರ್ನಿಕಸ್, ಗೆಲಿಲಿಯೋ, ಕೆಪ್ಲರ್ ಮುಂತಾದವರು. ಈ ಸಿದ್ಧಾಂತದ ಮಂಡನೆಯ ನಂತರ ಇದರ ಪ್ರತಿಪಾದಕರು ಧಾರ್ಮಿಕ ಮುಖಂಡರ ಕೆಂಗಣ್ಣಿಗೆ ಗುರಿಯಾದರು. ಗೆಲಿಲಿಯೋ, ಕೆಪ್ಲರ್ ಮುಂತಾದವರಿಗೆ ಸೆರೆಮನೆ ವಾಸ ಖಾಯಂವಾಯಿತು. ವಿಜ್ಞಾನದ ಅಂತ್ಯದ ದುರಂತವೆಂದರೆ ಸತ್ಯವನ್ನು ನುಡಿದ ಸೂರ್ಯಕೇಂದ್ರವಾದವನ್ನು ಪ್ರಬಲವಾಗಿ ಪ್ರತಿಪಾದಿಸಿದ ಕೋಪರ್ನಿಕಸ್ಗೆ ಚಿತ್ರಹಿಂಸೆ ನೀಡಿದರು. ತನ್ನ ವಾದವನ್ನು ಬದಲಿಸದಿದ್ದಾಗ ಜೀವಂತವಾಗಿ ಬೆಂಕಿಯಿಟ್ಟು ಅವನನ್ನು ಸುಡಲಾಯಿತು. ಆದರೆ ದುರಂತವೆಂದರೆ ಅವನ ಸಾವಿನ ನಂತರ ಹಾಗೂ ಇಂದೂ ಸಹ ನಾವು ಇದೇ ವಾದವನ್ನು ಸತ್ಯವೆಂದು ಒಪ್ಪಿಕೊಂಡಿದ್ದೇವೆ. ಸೌರವ್ಯೂಹದ ಸಂಸಾರ, ಫ್ಯಾಮಿಲಿ ಆಫ್ ಸೋಲಾರ್ ಸಿಸ್ಟಮ್. ಗೆಲಿಲಿಯೋ ಮತ್ತು ಆತನ ದೂರದರ್ಶಕ ಬರುವವರೆಗೆ ಸೌರವ್ಯೂಹ ಮತ್ತು ಅದರಾಚೆಯ ಲೋಕದ ಬಗ್ಗೆ ನಮಗಿದ್ದುದು ಕೇವಲ ಬರಿಗಣ್ಣಿನ ವೀಕ್ಷಣೆಯಿಂದ ಪಡೆದ ತೀರಾ ಅತ್ಯಲ್ಪ ಜ್ಞಾನ. ದೂರದರ್ಶಕ ಮಹತ್ತರ ಬದಲಾವಣೆಗಳನ್ನು ತಂದಿತಲ್ಲದೆ ಗಮನಾರ್ಹವಾದ ನೂತನ ಆವಿಷ್ಕಾರಗಳಿಗೆ ಅನುವು ಮಾಡಿಕೊಟ್ಟಿತು. ಇದರಿಂದ ಸೌರವ್ಯೂಹದ ಸಂಪೂರ್ಣ ಚಿತ್ರಣ ದೊರೆಯುವಂತಾಯಿತು. ನಮ್ಮ ಸೌರವ್ಯೂಹದ ಸದಸ್ಯರೆಂದರೆ ಸೂರ್ಯ, 9 ಗ್ರಹಗಳು, ಕ್ಷುದ್ರ ಗ್ರಹಗಳ ಪಟ್ಟಿ, ಗ್ರಹಗಳ ಅನೇಕ ಉಪಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು ಮುಂತಾದವು. ಸೂರ್ಯ ಇವನು ಸೌರವ್ಯೂಹದ ಕೇಂದ್ರದಲ್ಲಿದ್ದು ಸೌರವ್ಯೂಹದ ಯಜಮಾನನಂತಿದ್ದಾನೆ. ಇದರ ಸುತ್ತಲೂ ಸೌರವ್ಯೂಹದ ಉಳಿದೆಲ್ಲ ಕಾಯಗಳು ಸುತ್ತುತ್ತಿರುತ್ತವೆ. ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿರುವ ಆಕಾಶಕಾಯಗಳನ್ನೇ ಗ್ರಹಗಳು ಎಂದು ಹೆಸರಿಸಲಾಗಿದೆ. ನಮ್ಮ ಸೌರವ್ಯೂಹದಲ್ಲಿ 9 ಗ್ರಹಗಳಿವೆ. ಅವುಗಳೆಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಮತ್ತು ಪ್ಲೂಟೋ. ಆದರೆ ಇತ್ತೀಚೆಗೆ ಸೌರವ್ಯೂಹದ 10ನೇ ಗ್ರಹವೆಂದು ಪ್ಲೂಟೋದಿಂದ ಆಚೆಗೆ ಮತ್ತೊಂದು ಗ್ರಹವನ್ನು ಕಂಡುಹಿಡಿಯಲಾಯಿತು. ಇದನ್ನು
ಸೆಡ್ನಾ ಎಂದು ಹೆಸರಿಸಲಾಯಿತು. ಆದರೆ ನಂತರ ಉಂಟಾದ ಅನೇಕ ಚರ್ಚೆಗಳು, ಸಂಶೋಧನೆಗಳು ಸೆಡ್ನಾ ಎನ್ನುವುದು ಗ್ರಹದ ಲಕ್ಷಣಗಳನ್ನು ಹೊಂದಿಲ್ಲವೆಂದು ಅದನ್ನು ಗ್ರಹಗಳ ಪಟ್ಟಿಯಿಂದ ಕೈಬಿಡಲಾಯಿತು. ಇದೇ ಸಂದರ್ಭದಲ್ಲಿ ಮತ್ತೊಂದು ಆಘಾತಕಾರಿ ಅಂಶ ಹೊರಬಿದ್ದಿತು. 1930ರಲ್ಲಿ ಕ್ಲೈಡ್ ಟಾಂಬೋ ಎಂಬಾತನಿಂದ ಪತ್ತೆಹಚ್ಚಲ್ಪಟ್ಟ ಪ್ಲೂಟೋ ಎಂಬ ಹೆಸರಿಸಲ್ಪಟ್ಟ ಸೌರವ್ಯೂಹದ 9ನೆಯ ಗ್ರಹವೂ ಸಹ ಗ್ರಹದ ಲಕ್ಷಣಗಳನ್ನು ಹೊಂದಿಲ್ಲ, ಇದು ಸಹ ಗ್ರಹವಲ್ಲ ಎಂಬ ವಾದವೊಂದು ಹುಟ್ಟಿಕೊಂಡಿತು. ಇದನ್ನು 2006ರಲ್ಲಿ ಗ್ರಹಗಳ ಪಟ್ಟಿಯಿಂದ ಹೊರತೆಗೆಯಲಾಯಿತು. ಗ್ರಹಗಳ ಚಲನೆಯ ನಿಯಮಗಳು. ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಜೋಹಾನಿಸ್ ಕೆಪ್ಲರ್ ಗ್ರಹಗಳ ಚಲನೆಯ 3 ನಿಯಮಗಳನ್ನು ಆವಿಷ್ಕರಿಸಿ ಖ್ಯಾತನಾಗಿದ್ದಾನೆ. ಮತ್ತೊಬ್ಬ ಖ್ಯಾತ ಖಗೋಳಶಾಸ್ತ್ರಜ್ಞ ಟೈಕೋ ಬ್ರಾಹೆ ಸಂಗ್ರಹಿಸಿದ ವೀಕ್ಷಣಾ ವರದಿ ಮತ್ತು ಅಂಶಗಳ ಮೇಲೆ ಕೆಪ್ಲರ್ನ ನಿಯಮಗಳು ಆಧಾರಿತವಾಗಿವೆ. ಮೊದಲನೇ ನಿಯಮ. ಸೂರ್ಯನ ಸುತ್ತಲೂ ಗ್ರಹಗಳು ಎಲಿಪ್ಸಿಯ ಅಥವಾ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತವೆ. ಎರಡನೆಯ ನಿಯಮ. ಸೂರ್ಯನಿಂದ ಗ್ರಹಕ್ಕೆ ಎಳೆದ ಕಲ್ಪನಾ ರೇಖೆಯು ಸಮಾನ ಕಾಲಾವಧಿಗಳಲ್ಲಿ ಸಮಾನ ಕ್ಷೇತ್ರವನ್ನು ಕ್ರಮಿಸುವಂತೆ ಗ್ರಹಗಳು ಚಲಿಸುತ್ತವೆ. ಮೂರನೇ ನಿಯಮ. ಸೂರ್ಯನಿಂದ ಗ್ರಹಕ್ಕಿರುವ ಸರಾಸರಿ ದೂರದ ಘನವು ಅದರ ಪರಿಭ್ರಮಣ ಅವಧಿಯ ವರ್ಗಕ್ಕೆ ಅನುಪಾತೀಯವಾಗಿರುತ್ತದೆ. ಕೆಪ್ಲರ್ನ ಮೂರನೇ ನಿಯಮವನ್ನು ಬಳಸಿ ಸೂರ್ಯನ ರಾಶಿ, ಸೂರ್ಯನಿಂದ ಗ್ರಹಕ್ಕಿರುವ ದೂರ, ಒಂದು ಗ್ರಹದ ಪರಿಭ್ರಮಣ ಅವಧಿ ಕಂಡುಹಿಡಿಯಬಹುದು. ಗ್ರಹಗಳ ಗುಂಪುಗಳು. ಗ್ರಹಗಳನ್ನು ಸ್ಥೂಲವಾಗಿ 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಳಗಿನ ಭೌಮಿಕ ಗ್ರಹಗಳು ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ. ಇವು ಸಾಪೇಕ್ಷವಾಗಿ ಸಣ್ಣವು ಮತ್ತು ಭೂಮಿಯಂತೆ ಸಾಂದ್ರವಾದ ಘನ ಕಾಯಗಳು. ಅನಿಲ ದೈತ್ಯಗಳು ಗುರು, ಶನಿ, ಯುರೇನಸ್, ನೆಪ್ಚೂನ್. ಇವು ಸಾಂದ್ರ ಅನಿಲಗಳ ದಪ್ಪ ಹೊದಿಕೆಯಿಂದ ಆವೃತವಾಗಿದೆ. ಇವು ಕಡಿಮೆ ಸಾಂದ್ರತೆಯುಳ್ಳ ದೊಡ್ಡ ಗಾತ್ರದ ಕಾಯಗಳಾಗಿವೆ. ಇವುಗಳನ್ನು ಹೊರಗ್ರಹಗಳು ಎಂದು ಸಹ ಕರೆಯುವರು. ಪ್ಲೂಟೋ ಹೊರಗ್ರಹವಾಗಿದ್ದರೂ ಇದು ಅನಿಲ ದೈತ್ಯವಲ್ಲ, ಏಕೆಂದರೆ ಇದು ಭೂಮಿಯಂತೆ ಸಾಂದ್ರಕಾಯವಾಗಿದೆ. ಒಳರಚನೆಯಲ್ಲಿ ಇದು ಭೌಮಿಕ ಗ್ರಹಗಳನ್ನು ಹೋಲುವುದು. ಬುಧ ಗ್ರಹ. ಬುಧ ಗ್ರಹವು ಸೂರ್ಯನಿಗೆ ಅತಿ ಸಮೀಪದ ಕಾಯವಾಗಿದೆ. ಪ್ಲೂಟೋ ಗ್ರಹವೊಂದನ್ನು ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳ ಕಕ್ಷೆಗಳಿಗಿಂತ ಬುಧದ ಕಕ್ಷೆಯೇ ಹೆಚ್ಚು ದೀರ್ಘವೃತ್ತಾಕಾರ. ಸೂರ್ಯನಿಂದ ಬುಧ ಗ್ರಹವು ಸುಮಾರು 46 ಮಿಲಿಯನ್ ಕಿಲೋಮೀಟರ್ನಿಂದ 70 ಮಿಲಿಯನ್ ಕಿಲೋಮೀಟರ್ಗಳವರೆಗೆ ಬದಲಾಗಿರುತ್ತದೆ. ಸೂರ್ಯನಿಂದ ಬುಧ ಗ್ರಹವು ಸುಮಾರು 28 ಡಿಗ್ರಿ ಕೋನದಲ್ಲಿ ಓರೆಯಾಗಿದೆ. ಬುಧ ಗ್ರಹವು ಸೂರ್ಯೋದಯದ 2 ಗಂಟೆಯ ಮುಂಚೆ ಉದಯಿಸುತ್ತದೆ, ಸೂರ್ಯಾಸ್ತವಾದ 2 ಗಂಟೆಯ ನಂತರ ಮುಳುಗುತ್ತದೆ. 1974ರವರೆಗೆ ಇದರ ಕುರಿತು ಹೆಚ್ಚಿನ ವಿವರಗಳೇನೂ ಗೊತ್ತಿರಲಿಲ್ಲ. ನಂತರ ಇದರ ಬಗ್ಗೆ ಕೆಲವೊಂದು ಅಂಶಗಳು ತಿಳಿದುಬಂದವು. ಬುಧದ ಮೇಲ್ಮೈ ಬಹಳ ಕಂದಕಗಳಿಂದ ಕೂಡಿದ್ದು ಮೊದಲ ನೋಟಕ್ಕೆ ಚಂದ್ರನ ಮೇಲ್ಮೈನಂತೆಯೇ ಕಾಣುವುದು. ಬುಧದ ಮೇಲ್ಮೈ ತಾಪ ಗರಿಷ್ಠ 700 ಡಿಗ್ರಿ ಕೆ ನಿಂದ ಕನಿಷ್ಠ 90 ಡಿಗ್ರಿ ಕೆ ಗಳವರೆಗೆ ಬದಲಾಗುವುದು. ಬುಧ ಗ್ರಹದ ಪರಿಭ್ರಮಣಾ ಅವಧಿ 88 ದಿನಗಳು. ಅದರ ಭ್ರಮಣಾ ಅವಧಿ 176 ದಿನಗಳು. ಅಂದರೆ ಬುಧ ಗ್ರಹವು ಸೂರ್ಯನ ಸುತ್ತಲೂ ಒಂದು ಸುತ್ತು ಬರಲು ತೆಗೆದುಕೊಳ್ಳುವ ಸಮಯ 88 ದಿನ. ಅಂದರೆ ಬುಧ ಗ್ರಹದ ಒಂದು ವರ್ಷವು 88 ದಿನಗಳಿಗೆ ಸಮ. ಬುಧ ಗ್ರಹದ ಭ್ರಮಣಾ ಅವಧಿ 176 ದಿನಗಳು. ಅಂದರೆ ಬುಧ ಗ್ರಹವು ತನ್ನ ಕಕ್ಷದ ಮೇಲೆ ಒಂದು ಸುತ್ತು ಬರಲು 176 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಬುಧ ಗ್ರಹದ ಒಂದು ದಿನವು ಭೂಮಿಯ 176 ದಿನಗಳಿಗೆ ಸಮ. ಬುಧ ಗ್ರಹದ ಮೇಲೆ ಯಾವುದೇ ಜೀವಿಗಳಿಲ್ಲ, ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಶುಕ್ರ ಗ್ರಹ. ವೀನಸ್. ರಾತ್ರಿ ಆಕಾಶದಲ್ಲಿ ಚಂದ್ರನನ್ನು ಬಿಟ್ಟರೆ
ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಕಾಯವೆಂದರೆ ಶುಕ್ರ ಗ್ರಹ. ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಕಾಯವಿದು. ಗ್ರೀಕರ ಸೌಂದರ್ಯ ದೇವತೆಯಾದ ವೀನಸ್ಳ ಹೆಸರನ್ನು ಈ ಗ್ರಹಕ್ಕಿಡಲಾಗಿದೆ. ಶುಕ್ರವು ತನ್ನ ದ್ರವ್ಯರಾಶಿ, ಗಾತ್ರ ಮತ್ತು ಸಾಂದ್ರತೆಯಲ್ಲಿ ಹೆಚ್ಚು ಕಡಿಮೆ ಭೂಮಿಯನ್ನು ಹೋಲುತ್ತದೆ. ಶುಕ್ರದ ಮೇಲೆ ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿರುವ ವಾತಾವರಣದ ದಟ್ಟ ಹೊದಿಕೆ ಇದೆ. ಆದ್ದರಿಂದ ಇದರ ಮೇಲ್ಮೈ ತಾಪ 400 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕವಾಗಿದೆ. ಆದ್ದರಿಂದ ಇದು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಉಷ್ಣತೆ ಇಷ್ಟೊಂದು ಅಧಿಕವಾಗಿರುವುದರಿಂದ ಇದರ ಮೇಲೆ ಮಾನವರಹಿತ ವ್ಯೋಮ ನೌಕೆಗಳು ಸಹ ಸುರಕ್ಷಿತವಾಗಿ ಇರಲಾರವು. ಶುಕ್ರ ಗ್ರಹದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ಗಳು ಪ್ರಮುಖವಾಗಿದ್ದು, ನೈಟ್ರೋಜನ್, ಅರ್ಗಾನ್, ಆಕ್ಸಿಜನ್, ಕಾರ್ಬನ್ ಮೊನಾಕ್ಸೈಡ್, ನಿಯಾನ್ ಇವೆ. ಆವಿ ರೂಪದಲ್ಲಿ ನೀರು, ಸಲ್ಫ್ಯೂರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳಿವೆ. ಶುಕ್ರ ಗ್ರಹದ ಪರಿಭ್ರಮಣ ಅವಧಿ ಸುಮಾರು 224 ದಿನಗಳು. ಭ್ರಮಣೆಯ ಅವಧಿ 243 ದಿನಗಳು. ಶುಕ್ರ ಗ್ರಹವು ಸೂರ್ಯನ ಸುತ್ತ ಇತರ ಗ್ರಹಗಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುತ್ತದೆ. ಆದ್ದರಿಂದ ಈ ಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗುವಂತೆ ಕಾಣುತ್ತಾನೆ. ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಭೂಮಿ ಅರ್ತ್ ಇದುವರೆಗೆ ದೃಢಪಟ್ಟಿರುವಂತೆ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ. ಇದನ್ನು ನೀಲಿ ಗ್ರಹವೆಂದು ಕರೆಯುತ್ತಾರೆ, ಏಕೆಂದರೆ ಇದರ 71% ಭಾಗ ನೀರಿನಿಂದ ಆವೃತವಾಗಿದೆ. ಇದನ್ನು ಮೇಲಿನಿಂದ ನೋಡಿದಾಗ ನೀಲಿ ಬಣ್ಣದಲ್ಲಿ ಗೋಚರವಾಗುತ್ತದೆ. ಭೂಮಿಯ ವಾತಾವರಣವು 78% ಸಾರಜನಕ, 21% ಆಮ್ಲಜನಕ, 0.03% ಇಂಗಾಲದ ಡೈಆಕ್ಸೈಡ್, 0.97% ಇತರ ಅನಿಲಗಳನ್ನು ಒಳಗೊಂಡಿದೆ. ಇದರಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿ ಇರುವುದರಿಂದ ಜೀವಿಗಳು ವಾಸಿಸಲು ಸಾಧ್ಯವಾಗಿದೆ. ಭೂಮಿಯ ಮೇಲೆ 71% ನೀರಿರುವುದರಿಂದ ಇದು ತಂಪಾಗಿದೆ. ಇದರ ಉಷ್ಣತೆ -87 ಡಿಗ್ರಿ ಸೆಲ್ಸಿಯಸ್ ಇಂದ 50 ಡಿಗ್ರಿ ಸೆಲ್ಸಿಯಸ್ನವರೆಗೆ ಇದೆ. ಇದರ ಉಷ್ಣತೆ 87 ಡಿಗ್ರಿ ಸೆಲ್ಸಿಯಸ್ನಿಂದ 50 ಡಿಗ್ರಿ ಸೆಲ್ಸಿಯಸ್ನವರೆಗೆ ಇದೆ. ಜೀವಿಗಳ ವಾಸಿಸಲು ಅನುಕೂಲಕರವಾದ ವಾತಾವರಣ ಇಲ್ಲಿರುವುದರಿಂದ ಇದು ಜೀವಿಗಳಿರುವ ಏಕೈಕ ಗ್ರಹವಾಗಿದೆ. ಭೂಮಿಯ ಭ್ರಮಣೆಯ ಅವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳು. ಭೂಮಿಯ ಭ್ರಮಣೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಭೂಮಿಯ ಪರಿಭ್ರಮಣೆಯ ಅವಧಿ 365 ದಿನ 6 ಗಂಟೆ 9 ನಿಮಿಷ 9.54 ಸೆಕೆಂಡ್ಗಳು. ಭೂಮಿಯ ಪರಿಭ್ರಮಣೆಯಿಂದ ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲಗಳೆಂಬ ಋತುಗಳು ಉಂಟಾಗುತ್ತವೆ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಇದು ಸೌರವ್ಯೂಹದ ಮೊದಲ ಉಪಗ್ರಹವಾಗಿದೆ. ಮಂಗಳ ಗ್ರಹ. ಬರಿಗಣ್ಣಿಗೆ ಕಾಣುವ ಕೆಂಪು ಬಣ್ಣದ ಗ್ರಹ ಮಂಗಳ. ಮಂಗಳ ಗ್ರಹವನ್ನು ಅಂಗಾರಕ, ಕುಜ, ಕೆಂಪು ಗ್ರಹ ಎನ್ನುವರು. ಮಂಗಳ ಗ್ರಹದ ವಾತಾವರಣದಲ್ಲಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾದದ್ದು. ನೈಟ್ರೋಜನ್, ಅರ್ಗಾನ್, ಆಕ್ಸಿಜನ್, ಓಝೋನ್, ಕಾರ್ಬನ್ ಮೊನಾಕ್ಸೈಡ್, ನೀರಾವಿ, ನೀರಿನ ಮೋಡಗಳು, ಇಬ್ಬನಿ ಅಲ್ಲದೆ ಧೂಳಿನ ಬಿರುಗಾಳಿ, ವೇಗದ ಗಾಳಿಗಳ ಚಲನೆ ಇದೆ. ತನ್ನ ಸುತ್ತ ತಾನು ತಿರುಗುವ ಅಕ್ಷವು ಪರಿಭ್ರಮಣಾ ಪಥದಿಂದ 24 ಡಿಗ್ರಿ ಕೋನದಲ್ಲಿ ವಾಲಿದೆ. ಹೀಗಾಗಿ ಅದು ಭೂಮಿಯಲ್ಲಿ ಇರುವ ಹಾಗೆಯೇ ಋತುಗಳನ್ನು ಹೊಂದಿದೆ. ಮಂಗಳದ ಮೇಲ್ಮೈ ತಾಪ ಸಾಮಾನ್ಯವಾಗಿ ಎಲ್ಲ ಕಡೆಯೂ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವುದಾದರೂ ಸಮಭಾಜಕ ವೃತ್ತದ ಬಳಿ ನಡು ಮಧ್ಯಾಹ್ನದ ತಾಪ 25 ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಬಹುದು. ಮಂಗಳದ ಧ್ರುವಗಳಲ್ಲಿನ ಹಿಮದ ಹೊದಿಕೆಗಳು ಅದರ ಅತ್ಯಂತ ಪ್ರಮುಖ ಲಕ್ಷಣಗಳು. ಇವುಗಳ ಆಕಾರ ಮತ್ತು ಚಹರೆಗಳು
ಋತುಮಾನಗಳೊಂದಿಗೆ ಬದಲಾಗುವುದು ಕಂಡುಬಂದಿದೆ. ಬೇಸಿಗೆಯಲ್ಲಿ ಹಿಮ ದ್ರವಿಸಿ ಚಳಿಗಾಲದಲ್ಲಿ ಮತ್ತೆ ಘನೀಕರಿಸುವುದು ಇದಕ್ಕೆ ಕಾರಣ ಎಂಬುದು ಸ್ವಯಂವೇದ್ಯ ಧ್ರುವ ಪ್ರದೇಶಗಳಲ್ಲಿರುವ ಬಹಳಷ್ಟು ಹಿಮಶುಷ್ಕ ಮಂಜುಗಡ್ಡೆಯಾಗಿದೆ. ಮಂಗಳದ ಮೇಲ್ಮೈ ಕೆಳಗೂ ಘನೀಕರಿಸಿದ ನೀರು ಇದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷ್ಯಗಳಿವೆ. ಮಂಗಳನ ಪರಿಭ್ರಮಣ ಅವಧಿ 686.98 ದಿನಗಳು. ಭ್ರಮಣ ಅವಧಿ 24 ಗಂಟೆ 37 ನಿಮಿಷ 23 ಸೆಕೆಂಡುಗಳು. ಮಂಗಳಕ್ಕೆ 2 ಉಪಗ್ರಹಗಳಿವೆ, ಫೋಬೋಸ್ ಮತ್ತು ಡೈಮೋಸ್. ಫೋಬೋಸ್ ಎಂದರೆ ಭಯ, ಡೈಮೋಸ್ ಎಂದರೆ ದಿಗಿಲು ಎಂದರ್ಥ. ಫೋಬೋಸ್ ಉಪಗ್ರಹದ ಪರಿಭ್ರಮಣ ಅವಧಿ 12 ಗಂಟೆಗಳು. ಡೈಮೋಸ್ ಉಪಗ್ರಹದ ಪರಿಭ್ರಮಣ ಅವಧಿ 30 ಗಂಟೆಗಳು. 1976ರಲ್ಲಿ 2 ವೈಕಿಂಗ್ ಎಂಬ ಅಂತರಿಕ್ಷ ನೌಕೆಗಳು ಮಂಗಳ ಗ್ರಹದ ಮೇಲಿಳಿದು ಭೂಮಿಗೆ ಅತ್ಯುಪಯುಕ್ತವಾದ ಮಾಹಿತಿ ಕಳಿಸಿಕೊಟ್ಟವು. 1997ರ ಜುಲೈ 5ರಂದು ಅಮೆರಿಕಾದ ಅಂತರಿಕ್ಷ ನೌಕೆ ಪಾತ್ ಫೈಂಡರ್ ಮಂಗಳ ಗ್ರಹದ ಮೇಲಿಳಿದು ತನ್ನೊಳಗಿದ್ದ ಸೋಜರ್ನರ್ ವಾಹನವನ್ನು ಸಂಚರಿಸಲು ಕಳಿಸಿಕೊಟ್ಟಿತು. ಮಂಗಳ ಗ್ರಹದ ಮೇಲಿನ ಬಂಡೆಗಳ ರಚನೆ ಬಹುಮಟ್ಟಿಗೆ ಭೂಮಿಯ ಮೇಲಿನ ಬಂಡೆಗಳಂತೆಯೇ ಇದೆ ಎಂದು ಸೋಜರ್ನರ್ ಕಳಿಸಿದ ಮಾಹಿತಿ ತಿಳಿಸುತ್ತದೆ. ಗುರು ಗ್ರಹ ಇದೊಂದು ದೈತ್ಯಾಕಾರದ ಅನಿಲ ಗ್ರಹ. ಇದು ಭೂಮಿಗಿಂತ 318 ಪಟ್ಟು ಹೆಚ್ಚು ದ್ರವ್ಯರಾಶಿಯದು. ಇದರ ಗಾತ್ರವು ಭೂಮಿಯಿಂದ 1400 ಪಟ್ಟು ಹೆಚ್ಚು. ಸೂರ್ಯನನ್ನು ಹೊರತುಪಡಿಸಿ ಸೌರವ್ಯೂಹದಲ್ಲಿರುವ ಒಟ್ಟು ದ್ರವ್ಯದ 2/3 ಗುರು ಗ್ರಹದಲ್ಲಿದೆ. ಇಷ್ಟೊಂದು ದ್ರವ್ಯರಾಶಿ ಮತ್ತು ಗಾತ್ರ ಇದ್ದರೂ ಇದು ಗ್ರಹಗಳಲ್ಲೇ ಅತ್ಯಂತ ವೇಗವಾಗಿ ಪರಿಭ್ರಮಿಸುವ ಗ್ರಹ. ಗುರುವಿನ ಭ್ರಮಣೆಯ ಅವಧಿ 10 ಗಂಟೆಗಳಿಗಿಂತ ಸ್ವಲ್ಪ ಕಡಿಮೆ. ಈ ಕ್ಷಿಪ್ರ ಭ್ರಮಣೆಯಿಂದಾಗಿ ಅದು ಸಮಭಾಜಕ ವೃತ್ತದ ಬಳಿ ಗಣನೀಯವಾಗಿ ಉಬ್ಬಿಕೊಂಡಿದ್ದು ಧ್ರುವಗಳ ಬಳಿ ಚಪ್ಪಟೆಯಾಗಿದೆ. ಅಲ್ಲದೆ ಮೋಡಗಳ ಪಟ್ಟಿಗಳು ಸೃಷ್ಟಿಯಾಗಿ ಅವು ಪಟ್ಟಿಗಳಂತೆಯೂ ವಲಯಗಳಂತೆಯೂ ಎದ್ದು ಕಾಣುತ್ತದೆ. ಸಮಭಾಜಕ ವೃತ್ತದ ಸಮೀಪವಿರುವ ಮೋಡಗಳು ಧ್ರುವಗಳ ಬಳಿ ಇರುವ ಮೋಡಗಳಿಗಿಂತ ತುಸು ವೇಗವಾಗಿ ಸುತ್ತುತ್ತಿವೆ. ದಕ್ಷಿಣ ಗೋಳಾರ್ಧದಲ್ಲಿ ಸಮಭಾಜಕ ವೃತ್ತದ ಸಮೀಪದಲ್ಲಿರುವ ದೊಡ್ಡ ಕೆಂಪು ಮಚ್ಚೆಯು ಗುರುವಿನ ಅತ್ಯಂತ ಪ್ರಮುಖ ಮೇಲ್ಮೈ ಲಕ್ಷಣ. ಇದು ಗುರುವಿನ ವಾತಾವರಣದಲ್ಲಿರುವ ದೈತ್ಯ ಸೈಕ್ಲೋನಿನಂತೆ ಕಂಡುಬರುತ್ತದೆ. ಗುರುಗ್ರಹಕ್ಕೆ ಶಕ್ತಿಯುತವಾದ ಅಯಸ್ಕಾಂತ ಕ್ಷೇತ್ರವಿದೆ. ಇದು ಭೂಮಿಯ ಕಾಂತಶಕ್ತಿಯ 4000 ಪಟ್ಟು ಹೆಚ್ಚಾಗಿದೆ. ಗುರುಗ್ರಹಕ್ಕೂ ಸಹ ಶನಿ ಗ್ರಹಕ್ಕೆ ಇರುವ ಹಾಗೆಯೇ ಉಂಗುರ ವ್ಯವಸ್ಥೆಯಿದೆ. 1979ರಲ್ಲಿ ಅಮೆರಿಕಾದ ವಾಯೇಜರ್ 2 ಅಂತರಿಕ್ಷ ನೌಕೆ ಈ ಗ್ರಹದ ಸುತ್ತ ಕ್ಷೀಣವಾಗಿ ಕಾಣುವ ತೆಳ್ಳನೆಯ ಉಂಗುರ ಇರುವುದನ್ನು ತೋರಿಸಿಕೊಟ್ಟಿತು. ಈ ಉಂಗುರ ವ್ಯವಸ್ಥೆ ಧೂಳು ಮತ್ತು ಸಣ್ಣ ಸಣ್ಣ ಶಿಲಾಕಣಗಳಿಂದ ಆಗಿದ್ದು ಸುಮಾರು 6000 ಕಿಲೋಮೀಟರ್ ಅಗಲವೂ ಸುಮಾರು 30 ಕಿಲೋಮೀಟರ್ಗಿಂತ ಕಡಿಮೆ ದಪ್ಪವೂ ಇದೆ. ಮಹಾನ್ ವಿಜ್ಞಾನಿ ಗ್ಯಾಲಿಲಿಯೋ ಗ್ಯಾಲಿಲಿ ಗುರುಗ್ರಹದ 4 ಉಪಗ್ರಹಗಳನ್ನು ಮೊದಲ ಬಾರಿಗೆ ದೂರದರ್ಶಕದ ಸಹಾಯದಿಂದ ಕಂಡುಹಿಡಿದನು. ಇವುಗಳನ್ನು ಗ್ಯಾಲಿಲಿಯನ್ ಉಪಗ್ರಹಗಳು ಎನ್ನುವರು. ಗ್ಯಾಲಿಲಿಯನ್ ಉಪಗ್ರಹಗಳು ದೂರದರ್ಶಕದ ಮೂಲಕ ಕಂಡುಹಿಡಿಯಲಾದ ಮೊದಲ ಆಕಾಶಕಾಯಗಳಾಗಿವೆ. ಆ 4 ಉಪಗ್ರಹಗಳೆಂದರೆ ಅಯೋ, ಯುರೋಪ್, ಗ್ಯಾನಿಮೆಡ್ ಮತ್ತು ಕ್ಯಾಲಿಸ್ಟೋ. ಗುರುಗ್ರಹಕ್ಕೆ ಇಷ್ಟೇ ಅಲ್ಲದೆ ಸುಮಾರು 15ಕ್ಕಿಂತಲೂ ಹೆಚ್ಚಿನ ಉಪಗ್ರಹಗಳಿವೆ. ಅವುಗಳ ಪೈಕಿ ಈ 4 ಅತ್ಯಂತ ದೊಡ್ಡವು ಮತ್ತು ಪ್ರಕಾಶ ಉಳ್ಳವು. ಇವುಗಳಲ್ಲಿ ಯಾವುದಕ್ಕೂ ವಾತಾವರಣವಿಲ್ಲ. ಅಯೋ ಇದು ಸೌರವ್ಯೂಹದ ಅತ್ಯಂತ ಆಕರ್ಷಕ ಕಾಯಗಳಲ್ಲಿ ಒಂದು. ಇದರ ಮೇಲ್ಮೈ ಮೇಲೆ ಅನೇಕ ಜೀವಂತ ಜ್ವಾಲಾಮುಖಿಗಳಿವೆ. ಭೂಮಿಯನ್ನು ಬಿಟ್ಟರೆ ಸೌರವ್ಯೂಹದಲ್ಲಿ ಜ್ವಾಲಾಮುಖಿಗಳು ಕಂಡುಬರುವುದು ಇದೊಂದು ಆಕಾಶಕಾಯದಲ್ಲಿ ಮಾತ್ರ. ಯುರೋಪ್
ಯುರೋಪ್ ಗಾತ್ರದಲ್ಲಿ ಐಯೋಗಿಂತ ಸ್ವಲ್ಪ ಗಾತ್ರ ಸಣ್ಣದಾದರೂ ಅದರ ಭೌತ ಲಕ್ಷಣಗಳು ತುಂಬ ವಿಭಿನ್ನವಾಗಿವೆ. ಇದರ ಮೇಲ್ಮೈ ತಾಪ ಸುಮಾರು 150 ಡಿಗ್ರಿ ಸೆಲ್ಸಿಯಸ್ನ ಆಸುಪಾಸಿನಲ್ಲಿರುತ್ತದೆ. ಗ್ಯಾನಿಮೆಡ್ ಇದು ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ. ಸೌರವ್ಯೂಹದಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಬಿಟ್ಟರೆ ಉಳಿದೆಲ್ಲ ಗ್ರಹಗಳಿಗೆ ಉಪಗ್ರಹಗಳಿವೆ. ಆ ಎಲ್ಲ ಉಪಗ್ರಹಗಳ ಪೈಕಿ ಅತ್ಯಂತ ದೊಡ್ಡದಾದದ್ದು ಗ್ಯಾನಿಮೆಡ್. ಇದರ ವ್ಯಾಸ 5257 ಕಿಲೋಮೀಟರ್. ಇದು ಬುಧ ಗ್ರಹಕ್ಕಿಂತಲೂ ದೊಡ್ಡದು. ಚಂದ್ರನಂತೆಯೇ ಇದರ ಮೇಲ್ಮೈ ಸಹ ಕಂದಕಗಳಿಂದ ಕೂಡಿದೆ. ಕ್ಯಾಲಿಸ್ಟೋ ಚಂದ್ರನಿಗಿಂತ ದೊಡ್ಡದು, ಹತ್ತಿರ ಬುಧದಷ್ಟು ದೊಡ್ಡದು. ಸೌರವ್ಯೂಹದ ಇತರ ಎಲ್ಲ ಕಾಯಗಳಿಗಿಂತ ಕ್ಯಾಲಿಸ್ಟೋ ಮೇಲೆ ಹೆಚ್ಚು ಕಂದಕಗಳಿವೆ. ಶನಿ ಗ್ರಹ. ಸೌರವ್ಯೂಹದ ಅತ್ಯಂತ ಸುಂದರವಾದ ಗ್ರಹ ಶನಿ. ಇದರ ವಾತಾವರಣವು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದೆ. ಇದಲ್ಲದೆ ಈಥೇನ್, ಎಥಿಲೀನ್, ಅಸಿಟಲಿನ್ ಮತ್ತು ಫಾಸ್ಫಿನ್ ಕೂಡ ಇವೆ. ಮೋಡಗಳು, ಸುಂಟರಗಾಳಿ, ಚಂಡಮಾರುತ ಅಲ್ಲದೆ ವೇಗವಾಗಿ ಬೀಸುವ ಗಾಳಿಗಳು ಸಹ ಇದರ ಮೇಲಿವೆ. ಶನಿ ಗ್ರಹವು ಅತ್ಯಂತ ಸುಂದರವಾಗಿರಲು ಕಾರಣ ಅದರ ಸುತ್ತಲೂ ಇರುವ ಉಂಗುರ ವ್ಯವಸ್ಥೆ. ಭೂಮಿಯ ಮೇಲಿನಿಂದ ತೆಗೆದಿರುವ ಚಿತ್ರಗಳು ಶನಿಗೆ 2 ಉಂಗುರಗಳಿರುವುದನ್ನು ತೋರಿಸುತ್ತವೆ. ಈ ಉಂಗುರಗಳ ಮಧ್ಯದಲ್ಲಿರುವ ಖಾಲಿ ಜಾಗವನ್ನು ಕ್ಯಾಸಿನಿ ವಿಭಾಜಕ ಎಂದು ಕರೆಯುವರು. ಶನಿಯ ಉಂಗುರ ವ್ಯವಸ್ಥೆ ಗ್ರಹದಿಂದ ಮೇಲೆ 60,000 ಕಿಲೋಮೀಟರ್ನಿಂದ 3,00,000 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ. ಇದು ತುಂಬ ತೆಳ್ಳಗಿದ್ದು ಸಾಂದ್ರತೆ ಕಡಿಮೆ ಇದೆ. ಉಂಗುರಗಳ ದಪ್ಪ ಕೇವಲ 5 ಕಿಲೋಮೀಟರ್ಗಳಷ್ಟಿದೆ. ಟೈಟಾನ್. ಶನಿ ಗ್ರಹಕ್ಕೆ ಸುಮಾರು 18ಕ್ಕಿಂತಲೂ ಹೆಚ್ಚಿನ ಉಪಗ್ರಹಗಳಿವೆ. ಇವುಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಟೈಟಾನ್. ಇದು ಸ್ವತಃ ವಾತಾವರಣವನ್ನು ಹೊಂದಿದ್ದು ಸೌರವ್ಯೂಹದಲ್ಲಿ ವಾತಾವರಣವನ್ನು ಹೊಂದಿರುವ ಏಕೈಕ ಉಪಗ್ರಹ ಟೈಟಾನ್. ಇದನ್ನು 1665ರಲ್ಲಿ ಕಂಡುಹಿಡಿಯಲಾಯಿತು. ಇತ್ತೀಚೆಗೆ 2004ರಲ್ಲಿ ಕ್ಯಾಸಿನಿ ಎಂಬ ಉಪಗ್ರಹವನ್ನು ಟೈಟಾನ್ ಉಪಗ್ರಹದ ಅಧ್ಯಯನಕ್ಕೆಂದು ಅಮೆರಿಕಾದ ನಾಸಾ ವಿಜ್ಞಾನಿಗಳು ಹಾರಿಬಿಟ್ಟಿದ್ದಾರೆ. ಯುರೇನಸ್. ದೂರದರ್ಶಕದ ಸಹಾಯದಿಂದ ಕಂಡುಹಿಡಿಯಲಾದ ಮೊದಲ ಗ್ರಹ ಯುರೇನಸ್. ಇದನ್ನು 1781ರಲ್ಲಿ ವಿಲಿಯಂ ಹರ್ಷಲ್ ಎಂಬ ವಿಜ್ಞಾನಿಯು ಕಂಡುಹಿಡಿದನು. ಇದು ಸೂರ್ಯನಿಂದ ತುಂಬ ದೂರದಲ್ಲಿದೆ. ಸೂರ್ಯನಿಂದ ಶನಿ ಗ್ರಹಕ್ಕೆ ಎಷ್ಟು ದೂರವಿದೆಯೋ ಶನಿಯಿಂದ ಯುರೇನಸ್ ಗ್ರಹಕ್ಕೂ ಅಷ್ಟೇ ದೂರವಿದೆ. ಸೂರ್ಯನಿಂದ ಯುರೇನಸ್ ಎಷ್ಟು ದೂರದಲ್ಲಿದೆ ಎಂದರೆ ನಾವು ಭೂಮಿಯ ಮೇಲೆ ಪಡೆಯುವ ಸೂರ್ಯನ ಶಕ್ತಿಯ ಕೇವಲ 1/400 ಭಾಗದಷ್ಟು ಬೆಳಕಿನ ಶಕ್ತಿಯನ್ನು ಮಾತ್ರ ಅದು ಪಡೆಯುತ್ತದೆ. ಆದ್ದರಿಂದ ಇದರ ಮೇಲ್ಮೈ ಉಷ್ಣತೆಯು ಅತಿ ಕಡಿಮೆ ಇದೆ. 1986ರಲ್ಲಿ ಇದರ ಹತ್ತಿರ ಹಾದುಹೋದ ವಾಯೇಜರ್ ವ್ಯೋಮನೌಕೆ ಇದಕ್ಕೆ ಇರುವ 15 ಉಪಗ್ರಹಗಳಲ್ಲಿ 10ನ್ನು ಪತ್ತೆ ಮಾಡಿತು. ಇದರ ಪ್ರಮುಖ ಉಪಗ್ರಹಗಳೆಂದರೆ ಟೈಟಾನಿಯಾ ಮತ್ತು ಒಬೆರನ್. ಶನಿ ಮತ್ತು ಗುರುಗ್ರಹಗಳಿಗಿರುವ ಹಾಗೆ ಯುರೇನಸ್ ಗ್ರಹಕ್ಕೂ ಸಹ ಒಂದು ಉಂಗುರ ವ್ಯವಸ್ಥೆ ಇರುವುದನ್ನು ಬೆಂಗಳೂರಿನ IIA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಖಗೋಳ ವಿಜ್ಞಾನಿಗಳಾದ ಪ್ರೊಫೆಸರ್ JC ಭಟ್ಟಾಚಾರ್ಯ ಮತ್ತು ಕುಪ್ಪುಸ್ವಾಮಿ ಎಂಬುವವರು 1977ರಲ್ಲಿಯೇ ಪತ್ತೆ ಹಚ್ಚಿದರು. ಆದರೆ ಇದನ್ನು ಅಂತಿಮವಾಗಿ 1986ರಲ್ಲಿ ವಾಯೇಜರ್ 2 ನೌಕೆ ಇದನ್ನು ದೃಢಪಡಿಸಿತು. ನೆಪ್ಚೂನ್. ನ್ಯೂಟನ್ ಚಲನೆಯ ನಿಯಮ ಮತ್ತು ಗುರುತ್ವ ನಿಯಮಗಳ ಅನ್ವಯದ ಫಲವೇ ನೆಪ್ಚೂನ್ ಗ್ರಹದ ಸಂಶೋಧನೆ. ಯುರೇನಸ್ ಗ್ರಹದ ಕಕ್ಷೆಯಲ್ಲಿ ಉಂಟಾದ ಪಲ್ಲಟವು ನೆಪ್ಚೂನ್ ಗ್ರಹದ ಇರುವಿಕೆಯನ್ನು ಮುನ್ಸೂಚಿಸಿತು. ನ್ಯೂಟನ್ನನ ಚಲನೆಯ ನಿಯಮಗಳು ಮತ್ತು ಆತನ ಗುರುತ್ವ ನಿಯಮ ಇವುಗಳ ಆಧಾರದ ಮೇಲೆ ಮಾಡಿದ ನಿರ್ದಿಷ್ಟ ಲೆಕ್ಕಾಚಾರಗಳ ಆಧಾರದ ಮೇಲೆ
ಫ್ರಾನ್ಸ್ನ ಜೋಸೆಫ್ ಲೆವ್ರಿನ್ ಮತ್ತು ಇಂಗ್ಲೆಂಡ್ನ ಜಾನ್ ಆಡಮ್ಸ್ ಎಂಬ ಇಬ್ಬರು ಖಗೋಳಶಾಸ್ತ್ರಜ್ಞರು ನೆಪ್ಚೂನ್ ಗ್ರಹದ ಅಸ್ತಿತ್ವದ ಬಗ್ಗೆ ಮುನ್ಸೂಚಿಸಿದರು. ಇವುಗಳ ಆಧಾರದ ಮೇಲೆ 1846ರಲ್ಲಿ ದೂರದರ್ಶಕದ ಸಹಾಯದಿಂದ ಜೋಹಾನ್ ಗಾಲಿ ಎಂಬ ವಿಜ್ಞಾನಿ ಇದನ್ನು ಪತ್ತೆಹಚ್ಚಿದನು. ನೆಪ್ಚೂನ್ ವಾತಾವರಣದಲ್ಲಿ ಹೈಡ್ರೋಜನ್, ಹೀಲಿಯಂ, ಮಿಥೇನ್, ಈಥೇನ್ ಮತ್ತು ಅಮೋನಿಯಾ ಸತತವಾಗಿ ಬದಲಾಗುತ್ತಿರುವ ಮೋಡಗಳು, ಬದಲಾದ ಗಾಳಿಗಳು, ಮಂಜುಗಡ್ಡೆಗಳ ಹರಳುಗಳ ಮೋಡವು ತುಂಬಿದೆ. ನೆಪ್ಚೂನ್ ಗ್ರಹಕ್ಕೆ ಸುಮಾರು 5ಕ್ಕಿಂತಲೂ ಹೆಚ್ಚಿನ ಉಪಗ್ರಹಗಳಿವೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಟ್ರೈಟನ್ ಮತ್ತು ನರೈಡ್. ಪ್ಲೂಟೋ ಸೌರವ್ಯೂಹದ ಅತ್ಯಂತ ದೂರದ ಗ್ರಹ. ನೆಪ್ಚೂನ್ ಗ್ರಹದ ಕಕ್ಷೆಯಲ್ಲಿ ಉಂಟಾದ ಪಲ್ಲಟವನ್ನು ಆಧರಿಸಿ ಈ ಗ್ರಹದ ಇರುವಿಕೆಯನ್ನು ಮುನ್ಸೂಚಿಸಲಾಯಿತು. ಇದು ಸಹ ನ್ಯೂಟನ್ನ ಚಲನೆಯ ನಿಯಮಗಳು ಮತ್ತು ಗುರುತ್ವದ ನಿಯಮದ ಅನ್ವಯಗಳ ಮೇಲೆ ಆವಿಷ್ಕರಿಸಲಾಯಿತು. ಇದನ್ನು 1930ರಲ್ಲಿ ಕ್ಲೈಡ್ ಟಾಂಬೋ ಎಂಬಾತನು ಪತ್ತೆ ಹಚ್ಚಿದನು. ಪ್ಲೂಟೋ ಗ್ರಹದ ವಾತಾವರಣದಲ್ಲಿ ಮೀಥೇನ್ ಪ್ರಮುಖವಾದುದು. ಇದರ ಜೊತೆಗೆ ಹೈಡ್ರೋಜನ್ ಮತ್ತು ಕೆಲವು ಇಂಗಾಲದ ಅಣುಗಳು ಕಂಡುಬರುತ್ತವೆ. ಬೆಳಕಿನಲ್ಲಿ ಕ್ರಮಬದ್ಧವಾಗಿ ಉಂಟಾಗುತ್ತಿದ್ದ ವ್ಯತ್ಯಾಸಗಳನ್ನು ಗಮನಿಸಿ ಮತ್ತು ಹೆಚ್ಚು ಸೂಕ್ಷ್ಮತೆಯ ಛಾಯಾಚಿತ್ರಗಳನ್ನು ಪರಿಶೀಲಿಸಿ 1978ರಲ್ಲಿ ಅಮೆರಿಕಾದ ಜೇಮ್ಸ್ ಕ್ರಿಸ್ಟಿ ಎಂಬ ಖಗೋಳಶಾಸ್ತ್ರಜ್ಞನು ಪ್ಲೂಟೋದ ಏಕೈಕ ಉಪಗ್ರಹ ಶೇರಾನ್ ಎಂಬುದರ ಅಸ್ತಿತ್ವವನ್ನು ಪತ್ತೆಹಚ್ಚಿದನು. ಪ್ಲೂಟೋ ಗ್ರಹವನ್ನು 1930ರಲ್ಲಿ ಆವಿಷ್ಕರಿಸಿ ನಂತರ 2006ರವರೆಗೂ ಸೌರವ್ಯೂಹದ 9ನೇ ಗ್ರಹವೆಂದು ಪರಿಗಣಿಸಲಾಗಿತ್ತು. ಸೌರವ್ಯೂಹದ ಹೊರಭಾಗದಲ್ಲಿ ಪ್ಲೂಟೋಗೆ ಹೋಲುವ ಅನೇಕ ಕಾಯಗಳನ್ನು 20ನೇ ಶತಮಾನದ ಅಂತ್ಯ ಮತ್ತು 21ನೇ ಶತಮಾನದ ಆದಿಯಲ್ಲಿ ಆವಿಷ್ಕರಿಸಲಾಯಿತು. ಇವುಗಳಲ್ಲಿ ಐರಿಸ್ ಅತ್ಯಂತ ಗಮನ ಸೆಳೆಯುವಂತಹ ಕಾಯ. ಇದು ಪ್ಲೂಟೋಗಿಂತ ಶೇಕಡಾ 20ರಷ್ಟು ಹೆಚ್ಚು ರಾಶಿಯನ್ನು ಹೊಂದಿದೆ. ಆಗಸ್ಟ್ 24, 2006ರಲ್ಲಿ IAU ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಘ ಗ್ರಹದ ವ್ಯಾಖ್ಯೆಯನ್ನು ನೀಡಿದೆ. ಇದರ ನಂತರ ಪ್ಲೂಟೋವನ್ನು ಗ್ರಹಗಳ ಗುಂಪಿನಿಂದ ತೆಗೆದು ಕುಬ್ಜ ಗ್ರಹಗಳ ಗುಂಪಿಗೆ ಸೇರಿಸಲಾಗಿದೆ. ಈ ಗುಂಪಿನಲ್ಲಿ ಐರಿಸ್ ಮತ್ತು ಸಿರಿಸ್ ಸಹ ಇವೆ. ಸೆಡ್ನಾ 21ನೇ ಶತಮಾನದ ಆದಿಯಲ್ಲಿ ಕಂಡುಹಿಡಿಯಲಾದ ಆಕಾಶಕಾಯವಿದು. ಇದನ್ನು ಮೊದಲು ನಮ್ಮ ಸೌರವ್ಯೂಹದ 10ನೇ ಗ್ರಹವೆಂದು ಹೆಸರಿಸಲಾಯಿತು. ಇದರ ಆವಿಷ್ಕಾರದ ನಂತರ ಗ್ರಹದ ವ್ಯಾಖ್ಯೆ ಮತ್ತು ಲಕ್ಷಣಗಳ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದವು. ಇದನ್ನು ಸಮರ್ಥವಾಗಿ ನಿಭಾಯಿಸಿ ಗ್ರಹ ಎಂಬುದಕ್ಕೆ ವ್ಯಾಖ್ಯೆ ನೀಡಿದ IAUನ ಪ್ರಕಾರ ಸೆಡ್ನಾ ಗ್ರಹದ ಸ್ಥಾನಮಾನವನ್ನು ಕಳೆದುಕೊಂಡಿತು. ಕ್ಷುದ್ರ ಗ್ರಹಗಳು. ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಇರುವ ಅಗಲವಾದ ಪಟ್ಟಿಯಲ್ಲಿ ಸೂರ್ಯನನ್ನು ಸುತ್ತು ಹಾಕುತ್ತಿರುವ ಹಲವಾರು ಸಹಸ್ರ ಆಕಾಶಕಾಯಗಳೇ ಕ್ಷುದ್ರ ಗ್ರಹಗಳು. ಸುಮಾರು 20,000 ಕ್ಷುದ್ರ ಗ್ರಹಗಳನ್ನು ಗುರುತಿಸಲಾಗಿದೆ. ಪ್ರಪ್ರಥಮ ಬಾರಿಗೆ 1801ರಲ್ಲಿ ಇಟಲಿಯ ಪಿಯಾಜಿ ಎಂಬ ವಿಜ್ಞಾನಿ ಪ್ರಥಮವಾಗಿ ಕ್ಷುದ್ರ ಗ್ರಹವೊಂದನ್ನು ಗುರು ಮತ್ತು ಮಂಗಳ ಗ್ರಹದ ಕಕ್ಷೆಗಳ ನಡುವೆ ಗುರುತಿಸಿದನು. ಇವು ಉಪಗ್ರಹಗಳಿಗಿಂತಲೂ ಚಿಕ್ಕದಾದ ಕಾಯಗಳಾಗಿದ್ದವು. ಆದ್ದರಿಂದ ಇವುಗಳನ್ನು ಕ್ಷುದ್ರ ಗ್ರಹಗಳೆಂದು ಕರೆದರು. ಕೆಲವು ಪ್ರಮುಖವಾದ ಕ್ಷುದ್ರ ಗ್ರಹಗಳೆಂದರೆ ಸಿರಿಸ್, ಪಲಾಸ್, ಜೂನೋ, ವೆಸ್ತಾ ಇತ್ಯಾದಿ. ಇವುಗಳಲ್ಲಿ ಅತ್ಯಂತ ದೊಡ್ಡದಾದುದು ಸಿರೆಸ್. ಇದರ ವ್ಯಾಸ ಸುಮಾರು 1000 ಕಿಲೋಮೀಟರ್. ಕ್ಷುದ್ರ ಗ್ರಹಗಳನ್ನು ಗುರುತಿಸಿದವರು ತಮಗಿಷ್ಟವಾದ ಹೆಸರನ್ನು ಸೂಚಿಸಿದರು. ಭಾರತದಿಂದ ಕಂಡುಹಿಡಿಯಲಾದ ಕ್ಷುದ್ರ ಗ್ರಹವನ್ನು ಏಷಿಯಾ ಎಂದು ಹೆಸರಿಸಲಾಯಿತು. ಪಟ್ಟಿಯಲ್ಲಿ 1000ದ ಸ್ಥಾನ ಗಳಿಸಿದ ಕ್ಷುದ್ರ ಗ್ರಹಕ್ಕೆ ಪಿಯಾಜಿನ್ ಎಂಬ ಹೆಸರಿದೆ. 1988ರಲ್ಲಿ ಭಾರತೀಯರೇ ಕಂಡುಹಿಡಿದ ಕ್ಷುದ್ರ ಗ್ರಹಕ್ಕೆ ರಾಮಾನುಜ್ ಎಂಬ ಹೆಸರಿಡಲಾಗಿದೆ.
ಕ್ಷುದ್ರ ಗ್ರಹಗಳಲ್ಲಿ ಕೆಲವರು ಕಕ್ಷೆಗಳು ದೀರ್ಘ ವೃತ್ತಾಕಾರವಾಗಿರುವುದರಿಂದ ಇವು ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆಯಷ್ಟೇ ಅಲ್ಲದೆ ಕೆಲವು ವೇಳೆ ಭೂಮಿಯ ಸಮೀಪ, ಸೂರ್ಯನ ಸಮೀಪದವರೆಗೆ ಬರುತ್ತವೆ. ಇವುಗಳಿಗೆ ವಿಶೇಷ ಹೆಸರಿನಿಂದ ಕರೆಯಲಾಗುತ್ತದೆ. ಅಮೋರ್ ಮಂಗಳ ಗ್ರಹದ ಕಕ್ಷೆಯನ್ನು ದಾಟುವ ಕಾಯಗಳು. ಅಪೋಲೋ ಭೂಮಿಯ ಕಕ್ಷೆಯನ್ನು ದಾಟುವ ಕಾಯಗಳು. ಟ್ರೋಜನ್ಸ್ ಗುರು ಗ್ರಹದ ಹಿಂದೆ ಮುಂದಿರುವ ಕಾಯಗಳು. ಧೂಮಕೇತುಗಳು ಕಾಮೆಟ್ಸ್. ಇವು ಸೌರಮಂಡಲದ ಅತ್ಯಂತ ದೂರದ ಸದಸ್ಯರು. ಗಾತ್ರದಲ್ಲಿ ಅತ್ಯಂತ ಸಣ್ಣ ಕಾಯಗಳು. ಸರಾಸರಿ ವ್ಯಾಸ ಕೇವಲ 4 ಕಿಲೋಮೀಟರ್ಗಳು. ಆದರೆ ಅವುಗಳ ರಚನೆ ಉಳಿದ ಸದಸ್ಯರ ರಚನೆಗಳಿಗಿಂತ ಭಿನ್ನ. 5 ಬಿಲಿಯನ್ ವರ್ಷಗಳ ಹಿಂದೆ ಸೌರಮಂಡಲದ ರಚನೆಯಾದಾಗ ಹೊರವಲಯದಲ್ಲಿ ಉಳಿದುಕೊಂಡ ತುಣುಕುಗಳು ಇವು. ಧೂಮಕೇತುಗಳು ಸೂರ್ಯ ಮತ್ತು ಭೂಮಿಯ ಸಮೀಪಕ್ಕೆ ಬಂದಾಗ ತಮ್ಮ ಉದ್ದವಾದ ಪ್ರಕಾಶಮಾನವಾದ ವಿಲಕ್ಷಣ ಬಾಲದೊಂದಿಗೆ ರಾತ್ರಿ ಆಕಾಶಕಾಯದಲ್ಲಿ ಮನೋಹರವಾಗಿ ಕಾಣಿಸಿಕೊಳ್ಳುತ್ತವೆ. ಆದರೆ ಸೂರ್ಯನ ಸಮೀಪಕ್ಕೆ ಬರುವ ಇಂಥ ಧೂಮಕೇತುಗಳು ವಿರಳ. ಅವು ಆಗೊಮ್ಮೆ ಈಗೊಮ್ಮೆ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಕೆಲವು ಧೂಮಕೇತುಗಳು ಆವರ್ತನೀಯವಾಗಿ ನಿರ್ದಿಷ್ಟ ಕಾಲಕ್ಕೆ ಸರಿಯಾಗಿ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಆದರೆ ಹೀಗೆ ಆವರ್ತನೀಯವಾಗಿ ಕಾಣಿಸಿಕೊಳ್ಳುವ ಧೂಮಕೇತುಗಳ ಸಂಖ್ಯೆ ವಿರಳ. ಧೂಮಕೇತುಗಳು ರಚನೆಯನ್ನು ಗಮನಿಸಿದಾಗ ಅವುಗಳಲ್ಲಿ 2 ನಿರ್ದಿಷ್ಟ ಭಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ದ್ರವ್ಯವು ಹೆಚ್ಚು ಕೇಂದ್ರೀಕೃತವಾಗಿರುವ ತಲೆಯ ಭಾಗ ಮತ್ತು ದ್ರವ್ಯವು ವಿರಳವಾಗಿರುವ ಬಾಲದ ಭಾಗ. ತಲೆಯ ಭಾಗವನ್ನು ಕೋಮ ಎನ್ನುತ್ತೇವೆ. ಇದನ್ನು ಧೂಮಕೇತುವಿನ ಬೀಜ ಎಂತಲೂ ಕರೆಯುವರು. ಧೂಮಕೇತುವು ಸೂರ್ಯನ ಸಮೀಪಕ್ಕೆ ಬಂದಾಗ ಅದರಲ್ಲಿರುವ ಧೂಳಿನ ಮೋಡಗಳು ಬಾಲವಾಗಿ ಚದುರಿ ಹೋಗುತ್ತವೆ. ಈ ಬಾಲವು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಾಚಿಕೊಂಡಿರುತ್ತದೆ. ಅದು ಸೂರ್ಯನನ್ನು ಸಮೀಪಿಸಿದಷ್ಟು ಬಾಲ ಉದ್ದವಾಗಿ ಬೆಳೆಯುತ್ತದೆ. ಧೂಮಕೇತುವಿನ ಬಾಲ ಹಲವು ಸಹಸ್ರ ಕಿಲೋಮೀಟರ್ಗಳವರೆಗೆ ಅಥವಾ ಹಲವಾರು ಬಿಲಿಯನ್ ಕಿಲೋಮೀಟರ್ಗಳವರೆಗೂ ಚಾಚಿಕೊಳ್ಳಬಹುದು. ಬಾಲ ಅದೆಷ್ಟು ತೆಳ್ಳಗಿರುತ್ತದೆ ಎಂದರೆ ಅದರ ಮೂಲಕ ನಕ್ಷತ್ರಗಳನ್ನು ನಿರಾಯಾಸವಾಗಿ ನೋಡಬಹುದು. ಪ್ರತಿ ವರ್ಷ ಭೂಮಿಯ ಸಮೀಪಕ್ಕೆ 20 ರಿಂದ 30 ಧೂಮಕೇತುಗಳು ಬಂದು ಹೋಗುತ್ತವೆ. ಅವುಗಳಲ್ಲಿ ದೊಡ್ಡ ಗಾತ್ರದವುಗಳು ಮಾತ್ರ ಬರಿಗಣ್ಣಿಗೆ ಕಾಣುತ್ತವೆ. ಧೂಮಕೇತುಗಳಿಗೆ ಅವುಗಳನ್ನು ಕಂಡುಹಿಡಿದ ವಿಜ್ಞಾನಿಯ ಹೆಸರನ್ನೇ ಇಡಲಾಗಿದೆ. ಉದಾಹರಣೆಗೆ ಮೊದಲು ಹ್ಯಾಲಿ ಧೂಮಕೇತುವನ್ನು ಗುರುತಿಸಿದ್ದು ಎಡ್ಮಂಡ್ ಹ್ಯಾಲಿ ಎಂಬ ಖಗೋಳಶಾಸ್ತ್ರಜ್ಞ. ಆದ್ದರಿಂದ ಅದಕ್ಕೆ ಅವನ ಹೆಸರನ್ನೇ ಇಡಲಾಗಿದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ವಿಜ್ಞಾನಿ ಬಾಪ್ಪು ಮತ್ತು ಸಂಗಡಿಗರು ಕಂಡುಹಿಡಿದ ಧೂಮಕೇತುವಿಗೆ ಬಾಪ್ಪು ಬಾಕ್ ನ್ಯೂಕರ್ಕ್ ಎಂಬ ಹೆಸರಿದೆ. ಈ ಶತಮಾನದ ಕೆಲವು ಪ್ರಮುಖ ಪ್ರಕಾಶಮಾನವಾದ ಧೂಮಕೇತುಗಳೆಂದರೆ ಹ್ಯಾಲಿ, ಹೇಲ್-ಬಾಪ್, 1910ರ ಡೆಲೈಟ್, 1965ರ ಇಕೆ ಯಾಸೆಕಿ, 1970ರ ಬೆನೆಟ್, 1973ರ ಕೊಹೊಟೆಕ್ ಮತ್ತು 1976ರ ವೆಸ್ಟ್ ಪ್ರಮುಖವಾದವುಗಳು. ಹ್ಯಾಲಿ ಧೂಮಕೇತು ಇದನ್ನು ಪ್ರಪ್ರಥಮ ಬಾರಿಗೆ ಗುರುತಿಸಿದ ಕೀರ್ತಿ ಬ್ರಿಟಿಷ್ ಖಗೋಳ ವಿಜ್ಞಾನಿ ಎಡ್ಮಂಡ್ ಹ್ಯಾಲಿಗೆ ಸೇರುತ್ತದೆ. ಹ್ಯಾಲಿ ಧೂಮಕೇತುವೆಂದು ಅದೇ ಹ್ಯಾಲಿ ಧೂಮಕೇತುವೆಂದು ಹೆಸರಿಸಲಾಯಿತು. ಆ ಧೂಮಕೇತು 1607, 1531, 1456ರಲ್ಲಿ ಕಂಡು ಬಂದಿತೆಂದು ಅದರ ಕಕ್ಷೆಯ ಲೆಕ್ಕ ಹಾಕಿ ವಿವರಿಸಿದ್ದರು. 1758ರಲ್ಲಿ ಇದೇ ಧೂಮಕೇತು ಮತ್ತೊಮ್ಮೆ ಕಾಣಿಸಿಕೊಳ್ಳುವುದೆಂದು ಭವಿಷ್ಯ ನುಡಿದ. ಅವನ ಭವಿಷ್ಯ ನಿಜವಾಯಿತು. ಪ್ರತಿ 76 ವರ್ಷಗಳಿಗೊಮ್ಮೆ ಈ ಧೂಮಕೇತುವು ಕಾಣಿಸಿಕೊಳ್ಳುವುದೆಂದು ಲೆಕ್ಕ ಹಾಕಿ ವಿವರಿಸಿದ. ಇತ್ತೀಚೆಗೆ 1986ರಲ್ಲಿ ಇದು ಭೂಮಿಯ ಸಮೀಪ ಹಾದುಹೋಯಿತು.
ಉಲ್ಕೆಗಳು ಸೂಕ್ಷ್ಮ ದರ್ಶಕೀಯ ಕಣಗಳಿಂದ ಹಿಡಿದು ಬೃಹದಾಕಾರದ ಬಂಡೆಗಳಷ್ಟು ದೊಡ್ಡದಿರಬಹುದಾದ ಕಲ್ಲು ಮತ್ತು ಲೋಹಗಳ ಚೂರುಗಳನ್ನು ಉಲ್ಕಾಕಲ್ಪಗಳು ಅಥವಾ ಉಲ್ಕೆಗಳು ಎಂದು ಕರೆಯುತ್ತಾರೆ. ಇವು ಗ್ರಹಗಳ ನಡುವಿನ ಅಂತರ್ಗ್ರಹ ಮಾಧ್ಯಮದಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಕೆಲವು ಆಕಸ್ಮಿಕವಾಗಿ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದಾಗ ಭೂಮಿಯ ವಾಯುಮಂಡಲದ ಘರ್ಷಣೆಯ ಕಾವಿನಿಂದ ಹೊತ್ತಿಕೊಂಡು ಪ್ರಜ್ವಲಿಸಿ ಉರಿಯುತ್ತದೆ. ಕ್ಷಣಕಾಲ ಇವು ಕಾಣಿಸಿಕೊಂಡು ನಂತರ ಮಾಯವಾಗುತ್ತವೆ. ಇವೇ ಉಲ್ಕೆಗಳು. ಇವುಗಳನ್ನೇ ನಾವು ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ಬಹುತೇಕ ಉಲ್ಕೆಗಳು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ತಕ್ಷಣ ಹತ್ತಿಕೊಂಡು ಉರಿದು ಭೂಮಿಯ ಮೇಲೆ ಬೀಳುವಷ್ಟರಲ್ಲಿ ಬೂದಿಯಾಗಿ ಬಿಡುತ್ತದೆ. ಆದರೆ ಕೆಲವೊಂದು ದೊಡ್ಡದಾದ ಉಲ್ಕೆಗಳು ಸಂಪೂರ್ಣವಾಗಿ ಉರಿದು ಹೋಗುವುದಿಲ್ಲ. ಅವುಗಳು ತುಂಡುಗಳು ಭೂಮಿಯ ಮೇಲೆ ಉರಿಯದೆ ಹಾಗೆ ಉಳಿದು ಬಿಡುತ್ತವೆ. ಇವುಗಳನ್ನು ಉಲ್ಕಾಶಿಲೆಗಳು ಎನ್ನುವರು. ಉಲ್ಕಾಶಿಲೆಗಳು ಭೂಮಿಯ ಮೇಲ್ಮೈ ಮೇಲೆ ಬಿದ್ದಾಗ ಆಳವಾದ ಕಂದಕಗಳಾಗಿವೆ. ಇವುಗಳನ್ನು ಉಲ್ಕಾಕುಳಿಗಳು ಎನ್ನುವರು. ಚಂದ್ರನ ಮೇಲೆ ಬುಧ ಗ್ರಹದ ಮೇಲ್ಮೈಯಲ್ಲಿ ಕಾಣುವ ಅಸಂಖ್ಯಾತ ಕುಳಿಗಳು ಈ ಬಗೆಯ ಅಪ್ಪಳಿಕೆಯಿಂದಲೇ ಆದವುಗಳು. ಭೂಮಿಯ ಮೇಲೆಯೂ ಸಹ ಇಂತಹ ಉಲ್ಕಾಕುಳಿಗಳಿದ್ದು ಅವೆಲ್ಲ ಈಗ ಸರೋವರಗಳಾಗಿವೆ. ಕೆಲವೊಮ್ಮೆ ಸಾಲು ಸಾಲಾಗಿ ಅನೇಕ ಉಲ್ಕೆಗಳು ಭೂಮಿಗೆ ಹತ್ತಿಕೊಂಡು ಉರಿಯುತ್ತಾ ಬೀಳುವುದನ್ನು ರಾತ್ರಿ ಆಕಾಶದಲ್ಲಿ ಬರಿಗಣ್ಣಿನಿಂದ ಕಾಣುತ್ತೇವೆ. ಇದಕ್ಕೆ ಉಲ್ಕಾವೃಷ್ಟಿ ಎನ್ನುತ್ತೇವೆ. ಭೂಮಿ ಸೌರವ್ಯೂಹದಲ್ಲಿ ಇದುವರೆಗೂ ತಿಳಿದಿರುವ ಹಾಗೆ ಜೀವವಿರುವ ಏಕೈಕ ಕಾಯ ಭೂಮಿ. ಇದರಲ್ಲಿ 71% ಭಾಗ ನೀರಿನಿಂದ ಆವೃತವಾಗಿದೆ. ಉಳಿದ 29% ಭಾಗ ನೆಲವಾಗಿದೆ. ಭೂಮಿಯ ಸುತ್ತಲೂ ವಾಯು ಸುತ್ತುವರೆದಿದೆ. ಇದನ್ನು ವಾಯುಗೋಳ ಎನ್ನುವರು. ಇದು ನೆಲದಿಂದ ಕೆಲವು 100 ಕಿಲೋಮೀಟರ್ ದೂರದ ವಾಯುಮಂಡಲದವರೆಗೂ ಪಸರಿಸಿದೆ. ಇದರ ಗಡಿಯನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ.